ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿಭಾ ರಾಮ್. ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತೇನಪ್ಪ ಅಂತ ಹೇಳಿದರೆ, ಬೆಳಗಿನ ತಿಂಡಿಗೆ ಒಂದು ಸ್ಪೆಷಲ್ ಆಗಿರೋ ಮಸಾಲೆ ಚಿತ್ರಾನ್ನವನ್ನು ಹೇಗೆ ಮಾಡೋದು ಅಂತೇಳಿ ನೋಡಿಕೊಂಡು ಬರೋಣ. ಇದಕ್ಕೆ ಮೊದಲು ಅಕ್ಕಿಯನ್ನು ಬೇಯಿಸ್ಕೊಳ್ಬೇಕು, ಅನ್ನ ಮಾಡಿಕೊಳ್ಬೇಕು. ಅನ್ನ ಮಾಡಿಕೊಳ್ಳಿಕ್ಕೆ ಹೇಗಪ್ಪ ಅಂತ ಹೇಳಿದರೆ, ಮೊದಲು ನಾನು ಸಣ್ಣ ಲೋಟದಲ್ಲಿ 2 ಗ್ಲಾಸು ಅಕ್ಕಿಯನ್ನು ತಗೊಂಡಿದ್ದೇನೆ. ಈ ಅಕ್ಕಿಯನ್ನು ಮೊದಲು ಇದಕ್ಕೆ ಕುಕ್ಕರಿಗೆ ಹಾಕಿಕೊಳ್ಳುವ. ನೋಡಿಕೊಂಡು ಅಂದಾಜಿಗೆ ನೀರನ್ನು ಹಾಕಿ ಫ್ರೆಂಡ್ಸ್. ಅದು ತುಂಬ ಬೇಯಬಾರ್ದು, ಅನ್ನ ಸ್ವಲ್ಪ ಉದುರಾಗಿರಬೇಕು. ಹಾಗಾಗಿ ಇಷ್ಟು ನೀರು ಸಾಕು ಫ್ರೆಂಡ್ಸ್. ನೋಡಿ, ನೋಡಿ. ಇನ್ನಿದಕ್ಕೆ ಫ್ರೆಂಡ್ಸ್, ಇದು ಹದ ಸರಿ ಇದೆ, ಇಷ್ಟೇ ಸಾಕು ನೀರು. ಅದರಿಂದ ಹೆಚ್ಚಾದರೆ ತುಂಬ ಬೇಯ್ತದೆ. ಇದಕ್ಕೆ ಉಪ್ಪನ್ನು ಈಗಲೇ ಹಾಕಿಕೊಳ್ಳೋದು. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಅರಿಶಿಣ ಹುಡಿ. ಚಿತ್ರಾನ್ನ ಅಂತ ಹೇಳಿದರೆ ಅರಿಶಿಣ ಹಾಕಲೇಬೇಕು. ಸೊ ಅರಿಶಿಣ ಹುಡಿ, ಮತ್ತು ಒಂದು ಸ್ಪೂನು ಎಣ್ಣೆ, ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಬೇಯಲಿಕ್ಕಿಡುವ. ಇನ್ನು ನಮ್ಮ ಕುಕ್ಕರಲ್ಲಿ 4 ವಿಷಲ್ ಆಗಬೇಕು. ಕೆಲವರದ್ರಲ್ಲಿ 1 ವಿಷಲಲ್ಲೇ ಬೇಯ್ತದೆ. ಸೊ ಇದನ್ನು ಬೇಯಲಿಕ್ಕಿಡುವ. ನೋಡಿ ಫ್ರೆಂಡ್ಸ್, ಬೇಯಲಿಕ್ಕಿಟ್ಟಿದ್ದೇನೆ. ಅದು 4 ವಿಷಲ್ ಆಗಲಿ. ಅದರಿಂದ ಅದು 4 ವಿಷಲ್ ಆಗೋ ಹೊತ್ತಿಗೆ ನಾವಿಲ್ಲಿ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು, ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಳ್ಳುವ. ಇದು ಮಸಾಲೆ ಚಿತ್ರಾನ್ನ ಆದ ಕಾರಣ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಕ್ಯಾರೆಟನ್ನು ತುರ್ಕೊಳ್ಬೇಕು ಫ್ರೆಂಡ್ಸ್. ಕ್ಯಾರೆಟ್ ನಾನು ಮೊದಲೇ ತೊಳೆದಿಟ್ಟಿದ್ದೇನೆ, ಹಾಗಾಗಿ ಅದನ್ನಿನ್ನು ತುರಿದ್ರಾಯಿತು. ಕ್ಯಾರೆಟನ್ನು ತುರ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಕ್ಯಾರೆಟ್ ತುರ್ಕೊಂಡಿದ್ದೇನೆ. ಇನ್ನು ಟೊಮೆಟೊವನ್ನು ಕಟ್ ಮಾಡಿಕೊಳ್ಳುವ. 2 ಟೊಮೆಟೊ ತಗೊಂಡಿದ್ದೇನೆ ಫ್ರೆಂಡ್ಸ್. ಸಣ್ಣದು 2 ಟೊಮೆಟೊ ಸಣ್ಣಕ್ಕೆ ಕಟ್ ಮಾಡಿಕೊಳ್ಳುವ. ಟೊಮೆಟೊವನ್ನು ಕಟ್ ಮಾಡಿಕೊಂಡು ಇದೇ ಪ್ಲೇಟಿಗೆ ಹಾಕಿಕೊಳ್ತೇನೆ ಫ್ರೆಂಡ್ಸ್. ಟೊಮೆಟೊ ಕಟ್ ಮಾಡಿಕೊಂಡಾಯಿತು. ಇನ್ನು ಕ್ಯಾಪ್ಸಿಕಮನ್ನು ಕಟ್ ಮಾಡಿಕೊಳ್ಳುವ. ಇದನ್ನು ಕೂಡ ಸಣ್ಣಕ್ಕೆ ಕಟ್ ಮಾಡಿಕೊಂಡ್ರೆ ಆಯಿತು. ಹೀಗೆ ನೋಡಿ ಫ್ರೆಂಡ್ಸ್, ಇದು ನೀರುಳ್ಳಿ ಸಣ್ಣದಾದ ಕಾರಣ ಒಂದು 3 ನೀರುಳ್ಳಿಯನ್ನು ತಗೊಂಡಿದ್ದೇನೆ. ಇದನ್ನು ಕಟ್ ಮಾಡಿಕೊಳ್ಳುವ. ಈಗ ಕುಕ್ಕರ್ 1 ವಿಷಲ್ ಆಯಿತು. ಇನ್ನು 2 ಆಗಬೇಕು, ಅಲ್ಲ ಇನ್ನು 3 ಆಗಬೇಕು. ಇದನ್ನು ನೀರುಳ್ಳಿಯನ್ನು ಕಟ್ ಮಾಡಿಕೊಳ್ಳುವ. ಸಣ್ಣಕ್ಕೆ ಕಟ್ ಮಾಡಿಕೊಳ್ಳುವ ಫ್ರೆಂಡ್ಸ್.
ಕುಕ್ಕರನ್ನು ಮಾಡ್ಕೊಳ್ತೇನೆ. ನಮ್ಮದು ಇಲ್ಲಿ ಎಲ್ಲ ರೆಡಿ ಆಗುವಾಗ ಅದು ತಣ್ಣದಿರ್ತದೆ, ಬಿಸಿಲೆಲ್ಲ ಹೋಗಿ ಸರಿ ಆಗಿರ್ತದೆ. ನೋಡಿ ಕ್ಯಾಪ್ಸಿಕಮ್, ಕ್ಯಾರೆಟ್ ಮತ್ತು ಕ್ಯಾರೆಟ್ ತುರಿದು ಇಟ್ಕೊಂಡಾಯಿತು, ಕ್ಯಾಪ್ಸಿಕಮ್ ಮತ್ತು ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಾಯಿತು. ಇನ್ನೀಗ ಮಿಕ್ಸಿ ಜಾರಿಗೆ ಇದು ಕೆಂಪು ಮೆಣಸಿನಕಾಯಿ ಮತ್ತು ಅರಿಶಿಣ ಮತ್ತು ಒಂದು 4 ಎಸಳು ಬೆಳ್ಳುಳ್ಳಿ ಮತ್ತು ಕಾಯಿ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು ಫ್ರೆಂಡ್ಸ್. ಇಲ್ಲಿ ವೆಯ್ಟ್ ಮಾಡಿ. ಒಂದು ಸಣ್ಣ ಕಪ್ಪು ಕಾಯಿ, 6ರಿಂದ 7 ಎಸಳು ಬೆಳ್ಳುಳ್ಳಿ, 3 ಕುಮಟೆ ಮೆಣಸು ಅಂದರೆ ಬ್ಯಾಡಗೆ ಮೆಣಸು, ಒಂದು ಸಣ್ಣ ಪೀಸ್ ಆಗುವಷ್ಟು ಹುಣಸೆ ಹಣ್ಣು, ಒಂದು ಸಣ್ಣ ಸ್ಪೂನು ಅರಿಶಿಣ ಇಷ್ಟು ಹಾಕಿ ಗ್ರೈಂಡ್ ಮಾಡಿಕೊಂಡು ಬರುವ ಫ್ರೆಂಡ್ಸ್. ಎಲ್ಲ ಹಾಕಿದ್ದೇನೆ. ಇದನ್ನು ಪುಡಿಯಾಗಿ ಗ್ರೈಂಡ್ ಮಾಡಿಕೊಳ್ಳುವ. ಗ್ರೈಂಡ್ ಮಾಡಿಕೊಂಡು ಬರ್ತೇನೆ, ವೆಯ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದಾಗಿದೆ. ಇಷ್ಟಾದರೆ ಸಾಕಿದು. ಖಾರ ಹೆಚ್ಚು ಬೇಕಾದವರು ಇನ್ನೂ ಒಂದು ಮೆಣಸ 2 ಮೆಣಸ ಬೇಕಾದರೆ ಜಾಸ್ತಿ ಹಾಕಿಕೊಳ್ಬೋದು. ಒಣಮೆಣಸಿನಕಾಯಿ ನಾವು ಹೆಚ್ಚು ಖಾರ ತಿನ್ನೋದಿಲ್ಲ, ಹಾಗಾಗಿ ಇಷ್ಟೇ ಹಾಕಿದ್ದೇನೆ ಅಷ್ಟೇ. ಇದು ಸಾಕು. ಇನ್ನು ಒಗ್ಗರಣೆಗಿಡುವ. ಅಷ್ಟೊತ್ತಿಗೆ ವಿಸಿಲೆಲ್ಲ ಹೋಗಿ ಸರಿ ಆಗ್ತದೆ ನಮಗೆ. ಒಗ್ಗರಣೆಗಿಡುವ. ಒಗ್ಗರಣೆಗೆ ಮಾಡಿಟ್ಟಿದ್ದೇನೆ. ಇನ್ನು ಸ್ಟವನ್ನು ಹತ್ತಿಸಿಕೊಳ್ಳುವ. ಇನ್ನಿದಕ್ಕೆ ಎಣ್ಣೆ ಹಾಕುವ. ನೋಡಿ ಫ್ರೆಂಡ್ಸ್, ಎಣ್ಣೆ ಹಾಕಿದ್ದೇನೆ. ಒಂದು 6ರಿಂದ 7 ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ. ಅಂದರೆ ಇದು ಸ್ವಲ್ಪ ತರಕಾರಿ ಎಲ್ಲ ಫ್ರೈ ಆಗಬೇಕು, ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗ್ತದೆ. ತೆಂಗಿನ ಎಣ್ಣೆ ಹಾಕಿದ್ದು ನಾನು. ಒಂದು 6ರಿಂದ 7 ಸ್ಪೂನ್ ಎಣ್ಣೆ ಸಾಕು. ಇದಕ್ಕಿನ್ನೀಗ ಕಡಲೆ ಬೀಜವನ್ನು ನೋಡಿ ಫ್ರೆಂಡ್ಸ್, ನೆಲ ಕಡಲೆ ಹಾಕಿದೆ. ಇನ್ನು ಒಂದು ಸ್ವಲ್ಪ ಕಡಲೆಬೇಳೆ ಹಾಕುವ. ಒಂದಿಷ್ಟು ಕಡಲೆಬೇಳೆ. ನೆಲಕಡಲೆ ಕೆಂಪಾಗ್ತಾ ಬಂತು. ಈಗ ಹೆಚ್ಚಿಟ್ಟಂಥ ನೀರುಳ್ಳಿಯನ್ನು ಹಾಕಿಕೊಳ್ಳುವ. ಈಗ ಉರಿಯನ್ನು ದೊಡ್ಡದು ಮಾಡಿಕೊಳ್ಳಿ. ಇದು ಸ್ವಲ್ಪ ಫ್ರೈ ಆಗಲಿ ಫ್ರೆಂಡ್ಸ್. ಇನ್ನಿದಕ್ಕೆ ಹೆಚ್ಚಿಟ್ಟಂಥ ಟೊಮೆಟೊ ಮತ್ತು ತುರಿದಿಟ್ಟಂಥ ಕ್ಯಾರೆಟು ಹಾಗೆ ಹಚ್ಚಿಕೊಂಡಂಥ ಕ್ಯಾಪ್ಸಿಕಮ್ ಇಷ್ಟನ್ನು ಹಾಕಿ ಚೆಂದ ಫ್ರೈ ಮಾಡಬೇಕು ಫ್ರೆಂಡ್ಸ್. ಇದನ್ನು ಈಗ ಚೆಂದ ಮಿಕ್ಸ್ ಮಾಡಿಕೊಳ್ಳಿ. ಚೆಂದ ಫ್ರೈ ಆಗಲಿರುವ ಎಲ್ಲ ಒಟ್ಟು ಸೇರಿ. ಇದಕ್ಕೆ ಸ್ವಲ್ಪ ತರಕಾರಿಗಳಿಗೆ ಟೇಸ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕುವ. ಹುಡಿ ಉಪ್ಪು. ಇದು ತರಕಾರಿಗೆ ಟೇಸ್ಟ್ ಬರಲಿಕ್ಕೆ ಸ್ವಲ್ಪ ಹುಡಿ ಉಪ್ಪು ಹಾಕ್ತಾ ಇದ್ದೇನೆ. ಅದು ಸಾಕು ಫ್ರೆಂಡ್ಸ್. ಮತ್ತು ಅನ್ನಕ್ಕೆ ಹಾಕಿದ್ದೇವಲ್ಲ, ಸೊ ಹಾಗಾಗಿ ಸಾಕು ಉಪ್ಪು. ಇದು ಚೆಂದ ಫ್ರೈ ಆಗಲಿ ಫ್ರೆಂಡ್ಸ್, ಬೇಯಬೇಕು ತರಕಾರಿ. ಫ್ರೆಂಡ್ಸ್, ಇದು ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಆಗಲಿಲ್ಲ, ಇನ್ನೊಂದು ಸ್ವಲ್ಪ ಒಂದು 2 ಮಿನಿಟ್ಸ್ ಫ್ರೈ ಆಗಲಿ. ಫ್ರೆಂಡ್ಸ್, ಅನ್ನ ವಿಸಿಲ್ ಹೋಗಿದೆ. ನೋಡಿ ಹೇಗಾಗಿದೆ ಅನ್ನ. ನೋಡಿ ಉದುರಾಗಿದೆ. ನೋಡಿ ಅನ್ನ ನೋಡಿ ಉದುರಾಗಿದೆ. ಈಗ ಅಲ್ಲಿ ಫ್ರೈ ಆದದ್ದು ಸಾಕು. ನೋಡಿ ಫ್ರೆಂಡ್ಸ್, ಇದು ಫ್ರೈ ಆದದ್ದು ಸಾಕು. ಇನ್ನು ರುಬ್ಬಿಟ್ಕೊಂಡಂಥ ಕಾಯಿಯನ್ನು ಇದಕ್ಕೆ ಹಾಕಿ ಚೆಂದ ಫ್ರೈ ಮಾಡುವ. ನೋಡಿ, ರುಬ್ಬಿಟ್ಕೊಂಡಂಥ ಕಾಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ರುಬ್ಬಿಟ್ಕೊಂಡಂಥ ಕಾಯಿಯನ್ನು ಇದಕ್ಕೆ ಹಾಕಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಳ್ಬೇಕು.
ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಫ್ರೆಂಡ್ಸ್. ತುಂಬ ಟೇಸ್ಟಿ ಇರ್ತದೆ ಫ್ರೆಂಡ್ಸ್. ಇದು ನನ್ನ ಅತ್ತೆಯ ರೆಸಿಪಿ. ನನ್ನ ಮದುವೆಯಾದ ಹೊಸದರಲ್ಲಿ ಅತ್ತೆ ಹೀಗೆ ಮಾಡ್ತಾಯಿದ್ರು. ತುಂಬ ಟೇಸ್ಟಿಯಾಗಿರ್ತದೆ. ಮತ್ತು ತರಕಾರಿ ಎಲ್ಲ ಹಾಕುವ ಕಾರಣ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಕೆಲವು ಮಕ್ಕಳು ತರಕಾರಿ ತಿನ್ನದವರಿಗೆ ಹೀಗೆ ಮಾಡಿ ತಿನ್ನಿಸ್ಬೋದು. ಇನ್ನು ಇದು ಸಾಕು ಫ್ರೆಂಡ್ಸ್. ಇನ್ನು ಉರಿಯನ್ನು ಸಣ್ಣ ಮಾಡಿಕೊಳ್ಳಿ. ಇನ್ನು ಅನ್ನವನ್ನು ಇದಕ್ಕೆ ಮಿಕ್ಸ್ ಮಾಡುವ. ನೋಡಿ ಫ್ರೆಂಡ್ಸ್, ಏನು ಚೆನ್ನಾಗಿ ಉದುರಾಗಿದೆ ಅನ್ನ ನೋಡಿ. ಇನ್ನು ಈ ಅನ್ನವನ್ನೆಲ್ಲ ಚೆಂದ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿರಲಿ ಬೆಂಕಿ. ಘಮ್ ಅಂತ ಇದೆ ಫ್ರೆಂಡ್ಸ್. ವಾವ್, ಇಂಥ ಪರಿಮಳ ಬರ್ತದೆ ಅಂದರೆ ಆಹಾ ಅಂತ ಅಂತೀರ ನೀವು. ಭಾರಿ ಟೇಸ್ಟಿ ಇರ್ತದೆ ಫ್ರೆಂಡ್ಸ್. ಹೀಗೊಮ್ಮೆ ನೀವು ಕೂಡ ಚಿತ್ರಾನ್ನ ಟ್ರೈ ಮಾಡಿ. ಮಸಾಲೆ ಚಿತ್ರಾನ್ನ ಇದು. ಇದಕ್ಕೆ ಬೇಕಾದರೆ ಬಟಾಣಿ ಎಲ್ಲ ನೆನೆಸಿಟ್ಕೊಂಡ್ರೆ ಹಾಕ್ಕೊಳ್ಬೋದು. ಬಟಾಣಿ, ಕಾಳುಗಳು, ಯಾವುದಾದ್ರೂ ಕಾಳುಗಳಿದ್ದರೆ ಅದನ್ನು ಕೂಡ ನೆನೆಸಿಟ್ಟು ಹಾಕಿಕೊಳ್ಬೋದು. ಅದನ್ನೆಲ್ಲ ಅನ್ನ ಮಾಡುವಾಗಲೇ ಬೇಯಿಸಿದ್ರೆ ಆಯಿತು ಒಟ್ಟಿಗೆ, ಕಾಳುಗಳೆಂಥದ್ರಿದ್ರೆ. ಉಪ್ಪನ್ನು ನೋಡಿಕೊಳ್ಳಿ ಫ್ರೆಂಡ್ಸ್. ಉಪ್ಪು ಬೇಕು ಅಂತ ಅನಿಸಿದರೆ ಮತ್ತೆ ಹಾಕಿಕೊಳ್ಳಿ. ಬೇಕಾಗಲ್ಲ ಆದರೆ ಬೇಕು ಅಂತ ಅನಿಸಿದರೆ ಹಾಕಿಕೊಳ್ಳಿ. ಹಾಕಿ ಚೆಂದ ಮಿಕ್ಸ್ ಮಾಡಿದರೆ ಆಯಿತು. ಇದೀಗ ಆಯಿತು ಫ್ರೆಂಡ್ಸ್. ತುಂಬ ಚೆನ್ನಾಗಾಗಿದೆ ನೋಡಿ, ಕಲರ್ ನೋಡಿ. ಚಿತ್ರಾನ್ನ ರೆಡಿ. ನೀವು ಮಾಡ್ತೀರಲ್ಲ ಫ್ರೆಂಡ್ಸ್ ಮನೆಯಲ್ಲಿ, ಹೀಗೊಂದು ಚಿತ್ರಾನ್ನವನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಎಲ್ರಿಗೂ. ಈ ಬೆಳಗಿನ ಹೊತ್ತಿಗೆ ಎಲ್ಲರಿಗೂ ಕೂಡ ಆ ಕೆಲಸ ಈ ಕೆಲಸ ಅಂತೇಳಿ ಎಲ್ಲ ಕೆಲಸದ ಗಡಿಬಿಡಿ. ಆ ಹೊತ್ತಿಗೆ ನಮಗೆ ಈ ರೀತಿಯಾದ ರುಚಿಯಾದ ಚಿತ್ರಾನ್ನ ಮಾಡಿಕೊಟ್ರೆ ಒಳ್ಳೆ ಗಟ್ಟಿಯಾಗಿ ಹೊಟ್ಟೆ ತುಂಬುತ್ತದೆ. ನಮ್ಮ ಅಮ್ಮ ಮಾಡುವ ಹಾಗೆ ಈ ಚಿತ್ರಾನ್ನನೂ ಕೂಡ ಒಳ್ಳೆ ತುಂಬ ಟೇಸ್ಟಿಯಾಗಿ, ಒಳ್ಳೆ ರುಚಿಯಾಗಿ ತುಂಬ ಸೂಪರ್ ಆಗಿದೆ. ಥ್ಯಾಂಕ್ ಯು ಪ್ರತಿಭಾ.